ಜವಾಬ್ದಾರಿಯನ್ನು ನಾನು ಸರಿಯಾಗಿ ನಿರ್ವಹಿಸುತ್ತೇನೆ. ಧನ್ಯವಾದಗಳು. ನನ್ನ ನಮಸ್ಕಾರ. ಶಾಲಾ ಸಂಸತ್ ಚುನಾವಣೆಯಲ್ಲಿ ನನಗೆ ಮತ ನೀಡಿದ ಚುನಾವಣೆಯಲ್ಲಿ ನಿಮಗೆಲ್ಲ ಮೊದಲು ನನ್ನ ನಮಸ್ಕಾರ. ನಾನು ಜವಾಬ್ದಾರಿಯುತವಾಗಿ ನಾನು ಕೆಲಸ ನಿರ್ವಹಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ನನಗೆ ಮತ ನೀಡಿ ಚುನಾಯಿಸಿದ ನಿಮಗೆಲ್ಲ ಮೊದಲು ನನ್ನ ನಮಸ್ಕಾರ ತಿಳಿಸುತ್ತಾ, ನೀವು ಮತ ಹಾಕಿ ನನಗೆ ನೀಡಿರುವ ಪ್ರವಾಸ ಮಂತ್ರಿ ಜವಾಬ್ದಾರಿಯನ್ನು ನಾನು ಸರಿಯಾಗಿ ನಿರ್ವಹಿಸುತ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ಮೊದಲು ನನ್ನ ನಮಸ್ಕಾರಗಳು. ಶಾಲಾ ಸಂಸತ್ತು ಚುನಾವಣೆಯಲ್ಲಿ ನನಗೆ ಮತ ನೀಡಿ ಚುನಾಯಿಸಿದ ನಿಮಗೆಲ್ಲ ಮೊದಲು ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ನೀವು ಮತ ಹಾಕಿ ನನಗೆ ನೀಡಿರುವ ಆರೋಗ್ಯ ಮಂತ್ರಿ ಜವಾಬ್ದಾರಿಯನ್ನು ನಾನು ಸರಿಯಾಗಿ ನಿರ್ವಹಿಸುತ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶಾಲಾ ಸಂಸತ್ತು ಚುನಾವಣೆಯಲ್ಲಿ ನನಗೆ ಮತ ನೀಡಿ ಚುನಾಯಿಸಿದ ನಿಮಗೆಲ್ಲ ಮೊದಲು ನನ್ನ ನಮಸ್ಕಾರ ತಿಳಿಸುತ್ತಾ, ನೀವು ಮತ ಹಾಕಿ ನನಗೆ ನೀಡಿರುವ ಹಣಕಾಸು ಮಂತ್ರಿ ಜವಾಬ್ದಾರಿಯನ್ನು ನಾನು ಸರಿಯಾಗಿ ನಿರ್ವಹಿಸುತ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ನನಗೆ ಮತ ನೀಡಿದ ಚುನಾಯಿಸಿದ ನಿಮಗೆಲ್ಲ ಮೊದಲು ನನ್ನ ನಮಸ್ಕಾರ ತಿಳಿಸುತ್ತಾ, ನೀವು ಮತ ಹಾಕಿ ನನಗೆ ನೀಡಿರುವ ಶಿಸ್ತು ಮಂತ್ರಿ ಜವಾಬ್ದಾರಿಯನ್ನು ನಾನು ಸರಿಯಾಗಿ ನಿರ್ವಹಿಸುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ನನಗೆ ಮತ ನೀಡಿ ಚುನಾಯಿಸಿದ ನಿಮಗೆಲ್ಲ ಮೊದಲು ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ನೀವು ಮತ ಹಾಕಿ ನನಗೆ ನೀಡಿರುವ ಶಿಕ್ಷಣ ಮಂತ್ರಿ ಜವಾಬ್ದಾರಿಯನ್ನು ನಾನು ಸರಿಯಾಗಿ ನಿರ್ವಹಿಸುತ್ತೇನೆ. ಥ್ಯಾಂಕ್ ಯು. ಶಾಲಾ ಚುನಾವಣೆಯಲ್ಲಿ ನನಗೆ ಮತ ನೀಡಿ ಚುನಾಯಿಸುವ ನಿಮಗೆಲ್ಲ ಮೊದಲು ನನ್ನ ನಮಸ್ಕಾರಗಳು. ನೀವು ಮತ ಹಾಕಿ ನನಗೆ ನೀಡಿರುವ ಕ್ರೀಡಾಮಂತ್ರಿ ಜವಾಬ್ದಾರಿಯನ್ನು ನಾನು ಸರಿಯಾಗಿ ನಿರ್ವಹಿಸುತ್ತೇನೆ. ಥ್ಯಾಂಕ್ ಯು. ನಾವು ಕೊಟ್ಟಂತಹ ಈ ಒಂದು ಖಾತೆಗಳನ್ನ ಸರಿಯಾಗಿ ಜವಾಬ್ದಾರಿಯುತವಾಗಿ ನಿರ್ವಹಿಸ್ತೀವಿ ಅಂತ ಹೇಳಿ ಅವರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಸೊ ಅವರು ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಕ್ಕಾಗಿ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಸೊ ಅವರ ಒಂದು ಖಾತೆಗಳನ್ನ ಜವಾಬ್ದಾರಿಯುತವಾಗಿ ಎಲ್ಲರೂ ಕೂಡ ಅವ್ರಿಗೆ ನೀವು ಏನ್ ಮಾಡಬೇಕು, ಸಪೋರ್ಟಿಂಗ್ ಆಗಿರ್ಬೇಕು. ಅವ್ರೇನ ಹೇಳಿದಂತ ವಿಷಯಗಳನ್ನ ನೀವು ಕೂಡ ಏನ್ ಮಾಡಬೇಕು, ಕೇಳಬೇಕು. ಅದು ಬಿಟ್ಟು ಮತ್ತೆ ಅವ್ರೇನಪ್ಪ ಅಂದ್ರೆ ಖಾತೆಗಳನ್ನ ಕೊಟ್ಟಿವಿ, ಕಾರಣ ಏನಂದ್ರ ಎಲ್ಲವನ್ನು ನಿಭಾಯಿಸಿ ಅನ್ನುವಂತ ಒಂದು ಕಾರಣಕ್ಕಾಗಿ ಅವ್ರಿಗೆ ಒಂದು ಶಾಲಾ ಇದ್ರೊಳಗೆ ಸಂಸತ್ತಿನ ಚುನಾವಣೆಯಲ್ಲಿ ಆ ಖಾತೆಯನ್ನು ನಿರ್ವಹಿಸಬೇಕು. ಅದೇ ರೀತಿಯಾಗಿ ಎಲ್ಲಾ ಕ್ಲಾಸಿನಲ್ಲಿ ಏನಪ್ಪಾ ಅಂದ್ರೆ ಈಗ ಮಹಿಳಾ ಪ್ರತಿನಿಧಿ ಅಂದ್ರೆ ಏನು, ಹೆಣ್ಣು ಮಕ್ಕಳ ಬಗ್ಗೆ ಏನೋ ಒಂದು ಸಮಸ್ಯೆ ಇದ್ರೆ ಅದನ್ನ ಏನ್ ಮಾಡ್ಬೇಕು, ಮಹಿಳಾ ಪ್ರತಿನಿಧಿ ಬಂದು ನೀವೇನ್ ಮಾಡ್ಬೇಕು, ಏನಾದ್ರು ಇತ್ತಂದ್ರೆ ಹೇಳ್ಕೊಂಡಿರ್ಬೇಕು. ಅದೇ ರೀತಿ ಪ್ರಧಾನಮಂತ್ರಿ ಸ್ಕೂಲಲ್ಲಿ ಇರ್ತಕ್ಕಂತ ಒಂದು ಯಾವುದೇ ಒಂದು ಏನಾದ್ರು ವಿದ್ಯಾರ್ಥಿಗಳದ್ದು ಮಾತಾಡಿ ಅದನ್ನ ಏನೋ ವಿಷಯನ ಹೇಳ್ಕೋಬೇಕು. ಅದು ಬಿಟ್ಟು ನೀವೇನ್ ಮಾಡ್ಬೇಕು, ಮತ್ತೆ ನೀನ್ ಹೇಳ್ತಿ ನೀನ್ ಹೇಳಿದ ಮಾಡಲ್ಲ ಅನ್ನುವಂತ ನೀವು ಏನು ಮನೋಭಾವನೆ ಬರಬಾರ್ದು. ಯಾಕಂದ್ರೆ ಈಗ ಆಲ್ರೆಡಿ ಅವ್ರ ಮತಗಳಿಂದ ಏನಾಗ್ಯದ, ಗೆದ್ದಾರ. ಏನಾಗ್ಯದ ಅವರು ಯಾವ ಖಾತೆಯನ್ನು ಕೊಟ್ಟಿವಿ, ಈಗ ಪ್ರಧಾನಮಂತ್ರಿ
ಚಪ್ಪಳಿಕೆ